ಪ್ರಶಂಸಾ ನರ್ಯಾ ಮಾಮವಿಷ್ಟಾಮುಭೇ ಮಾಮೂತಿ ಅವಸಾಸಚೇತಾಂ ಭೂರಿಚಿದರ್ಯಸ್ಸುಧಾಸ್ತರಾ ಯೇಷಾ ಮದಂತ ಇಷಯೇಮ ದೇವಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಹೇಗಿದೆ, ವಿಶೇಷವಾಗಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾವು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಈ ಸುಖಸ್ಥಾನ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಕಷ್ಟಪಡೋದು ಸುಖಕ್ಕೋಸ್ಕರ. ನಾನು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಅಪ್ಪ ಅಮ್ಮ ಚೆನ್ನಾಗಿರಬೇಕು, ಮನೆ ಮಾಡಬೇಕು, ಗಾಡಿ ತಗೋಬೇಕು, ಬಂಗಾರ ತಗೊಳ್ಬೇಕು, ಸಮಾಜದಲ್ಲಿ ಒಂದು ವ್ಯಾಲ್ಯೂಡ್ ಆದಂಥ ಲೈಫನ್ನು ಲೀಡ್ ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದೇ ಪ್ರತಿಯೊಬ್ಬರ ಜೀವನದಲ್ಲಿ ಆಸೆ. ಅದು ನಂದಾಗ್ಬೋದು, ನಿಂದಾಗ್ಬೋದು, ಪ್ರತಿಯೊಬ್ಬರು. ಆಸೆ ಇಲ್ಲದೆ ಇರ್ತಕ್ಕಂಥವ್ರು ಇನ್ನು ಸನ್ಯಾಸಿಗಳು ಅಥವಾ ಪೀಠಾಧಿಪತಿಗಳು, ಬುದ್ಧಿಯವರು ಅಂತ ಹೇಳ್ಬೋದು. ಅಂದರೆ ಅವ್ರಿಗೆ ಈ ಥರದ್ದೆಲ್ಲ ಲೌಕಿಕ ಆಸೆಗಳಲ್ಲಿ ಇರಲ್ಲ. ಆದರೆ ವೃಶ್ಚಿಕ ರಾಶಿಯವರಿಗೆ ಈಗ ಯಾಕೆ ಈ ಮಾತು ಹೇಳ್ತಾ ಇದೆ ಅಂದರೆ, ಸುಖಸ್ಥಾನ 4000 ಸುಖಸ್ಥಾನ ಅಂತೀವಿ, ಮಾತೃಸ್ಥಾನ, ವಾಹನ ಸ್ಥಾನ ಅಂತ ಕರಿತೀವಿ ನಾವು. ಆ 4000 ಎಷ್ಟು ಚೆನ್ನಾಗಿ ಆಕ್ಟಿವೇಟ್ ಆಗಿದೆ ಫೆಬ್ರವರಿ ತಿಂಗಳಲ್ಲಿ ಅಂದರೆ ತುಂಬ ಅದ್ಭುತವಾಗಿದೆ ವೃಶ್ಚಿಕ ರಾಶಿಯವರಿಗೆ. ಗುರುಬಲ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ? ಗುರುಬಲ ಒಂದೇ ಅಲ್ಲ, ಗುರುಬಲ ಅಲ್ಲದೆ ಬೇರೆ ಗ್ರಹಗಳ ಬಲನೂ ನಿಮ್ಗೆ ತುಂಬ ಚೆನ್ನಾಗಿದೆ. ಈಗ ನೋಡಿ, ವೃಶ್ಚಿಕ ರಾಶಿಯವರಿಗೆ ದ್ವಿತೀಯ ಮತ್ತು ಪಂಚಮ ಸ್ಥಾನಾಧಿಪತಿ ಗುರು ಅಷ್ಟಮ ಸ್ಥಾನದಲ್ಲಿ ಇದ್ದಾರೆ. ಅಂದರೆ ನಿಮಗೆ ಕುಟುಂಬ ಸ್ಥಾನದಲ್ಲಿ ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಹಾಗೂ ಪೂರ್ವ ಪುಣ್ಯ ಸ್ಥಾನ, ಸಂತಾನ ಸ್ಥಾನಕ್ಕೆ ಅಧಿಪತಿಯಾದಂಥ ಗುರು ಅಷ್ಟಮ ಸ್ಥಾನದಲ್ಲಿದ್ದಾರೆ. ಗುರುವಿಂದ ಏನು ಕೆಟ್ಟದ್ದಾಗಲ್ವಲ್ಲ? ಸರಿ, ಈಗ ನಾನು ಹೇಳಿದ ಲಿಸ್ಟಲ್ಲಿ ಯಾವುದೂ ನಿಮಗೆ ಕೆಟ್ಟದ್ದಾಗಲ್ಲ. ಗುರುವಿಂದ ಒಳ್ಳೇದಾಗೋದಕ್ಕೆ ಸ್ವಲ್ಪ ಅಡ್ಡಿ ಆಟಂಕಗಳು ಬರುತ್ತಷ್ಟೇ, ಕೆಟ್ಟದಂತೂ ಆಗಲ್ಲ, ಅದಂತೂ ಸತ್ಯ. ಎಕ್ಸಾಂಪಲ್ ನಿಮ್ಗೆ ಹೇಳಿದ್ರೆ, ನಿಮ್ಗೊಂದು 10 ರೂಪಾಯಿ ಸಂಪಾದನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ 10 ರೂಪಾಯಿ ಖರ್ಚಾಗಿ ನೀವು 0ಇಂದ ಮೈನಸ್ ಅಂತೂ ಬರಲ್ಲ. ಗುರುವಿಂದ, ಬೇರೆ ಗ್ರಹಗಳಿಂದ ಬರ್ಬೋದು. ಹಾಗಾಗಿ ಗುರು ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಶನಿ ಪ್ರಭಾವನ, ಪಂಚಮ ಶನಿ ಪ್ರಭಾವ ನಡೀತಾ ಇದೆ. ಪ್ರತಿ ತಿಂಗಳು ಹೇಳ್ದಂಗೆ ಈ ತಿಂಗಳು ಹೇಳ್ತೀನಿ, ತೈಲಾಭಿಷೇಕ ತಿಂಗಳು ಒಂದ್ಸಲ ಮಾಡಿಸಿ, ಪ್ರತಿ ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಅಥವಾ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕಾದರೂ ಹೋಗಿ. ಅದರಿಂದ ನಿಮಗೆ ಈ ಪಂಚಮ ಶನಿ ಪ್ರಭಾವ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅಫ್ಕೋರ್ಸ್ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ಬಲಿಷ್ಠವಾಗಿದ್ದರೆ ನಿಮ್ಗೆ ಆ ಅಪ್ಲಿಕೇಬಲ್ ಕೂಡ ಆಗಲ್ಲ, ನೆಗೆಟಿವ್ ಅಪ್ಲಿಕೇಬಲ್ ಆಗಲ್ಲ. ಅದಕ್ಕೆ ನೀವು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸ್ಕೊಂಡು ಏನಾದರೂ ಪರಿಹಾರಗಳಿದ್ದರೆ ಶನೀಶ್ವರನಿಗೆ ಮಾಡ್ಕೋಬೇಕು. ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಏನು ಕಂಪಲ್ಸರಿ ಇಲ್ಲ. ಸರಿ, ಹಾಗಿದ್ರೆ ಗ್ರಹಸ್ಥಿತಿಗಳ ಅನುಸಾರವಾಗಿ 4ನೇ ಮನೆ ಯಾಕೆ ಇಷ್ಟೊಂದು ವಿಶೇಷ ಅಂತ ಹೇಳೋದಂತಂದರೆ, ದಿನಾಂಕ 3ನೇ ತಾರೀಕು 2ನೇ ತಿಂಗಳು 2026 ಅಂದರೆ ಫೆಬ್ರವರಿ 3ನೇ ತಾರೀಕು ಬುಧ ಸುಖ ಸ್ಥಾನಕ್ಕೆ ಬರ್ತಾರೆ ವೃಶ್ಚಿಕ ರಾಶಿಯವರಿಗೆ. ಬುಧ ಅಂತಂದರೆ ನಿಮಗೆ ಲಾಭಸ್ಥಾನಾಧಿಪತಿ. ವಿದ್ಯೆಗೆ, ವ್ಯಾಪಾರಕ್ಕೆ, ನಿಮ್ಮ ಬುದ್ಧಿಗೆ, ನಿಮ್ಮ ಲಾಭ ಸ್ಥಾನಕ್ಕೆ, ನಿಮ್ಮ ಅದೃಷ್ಟ ಸ್ಥಾನಕ್ಕೆ ಈ 5 ಫಲಗಳನ್ನು ಕೊಡುವಂಥದ್ದು ಬುಧ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ 3ನೇ ತಾರೀಕಿಂದ ಲಾಭಗಳನ್ನು ಹೆಚ್ಚಾಗಿ ಕಾಣಬಹುದು. ಯಾಕೆಂದರೆ ಲಾಭ ಸ್ಥಾನಾಧಿಪತಿ ಸುಖ ಸ್ಥಾನದಲ್ಲಿದ್ದಾರೆ, ಜೊತೆಗೆ ಅದೃಷ್ಟ ಸ್ಥಾನಾಧಿಪತಿನೂ ಅಲ್ಲೇ ಇದ್ದಾರೆ. ಅದೃಷ್ಟಗಳು ನಿಮ್ಗೆ ನೋಡ್ಕೊಂಡ್ಬರ್ಬೋದು. ವಿದ್ಯಾಸ್ಥಾನ, ವಿದ್ಯೆಗೆ ಅಧಿಪತಿ ಯಾರು ಅಂದರೆ ಬುಧ. ಅವರು ಕ್ಲಾರಿಟಿ ಇದ್ದಾರೆ ನಿಮ್ಗೀಗ, ಸುಖ ಸ್ಥಾನಕ್ಕೆ ಬರ್ತಾರೆ. ವ್ಯಾಪಾರಕ್ಕೆ ಅಧಿಪತಿ ಅಂತ ಬುಧ, ಅವರು ಸುಖ ಸ್ಥಾನಕ್ಕೆ ಬರ್ತಾರೆ. ಅಂದರೆ ಸುಖಸ್ಥಾನ ಅನ್ನುವಂಥದ್ದು ವ್ಯಾಪಾರ, ವಿದ್ಯೆ, ಲಾಭ, ಅದೃಷ್ಟ, ಬುದ್ಧಿ ಈ 5 ಆಕ್ಟಿವೇಟ್ ಮಾಡುತ್ತಾ? ಈ 5 ಆಕ್ಟಿವೇಟ್ ಮಾಡಿದ್ರೆ ನಿಮ್ಗೆ ಸ್ವಂತ ಬುದ್ಧಿ ಇದ್ದು ನಿಮ್ಗೆ ಶಕ್ತಿ ಇತ್ತಂದರೆ ನೀವು ಸಕ್ಸಸ್ ಆಗಲ್ವಾ? ಖಂಡಿತ ಆಗ್ತೀರಾ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ಪಾಯಿಂಟ್ ಆಯಿತು. ಎರಡನೇದು, ಗ್ರಹ ಸ್ಥಿತಿಗಳು ಇನ್ನೇನು ಹೇಳುತ್ತೆ ನಿಮಗೆ. 5ನೇ ತಾರೀಕು ಶುಕ್ರ, ಅವರು ಸುಖ ಸ್ಥಾನಕ್ಕೆ ಬರ್ತಾರೆ. ನಿಮಗೆ ಸಪ್ತಮ ಸ್ಥಾನಾಧಿಪತಿ ಹಾಗೂ ವ್ಯಯ ಸ್ಥಾನಾಧಿಪತಿ ಶುಕ್ರ. ವಾಹನ ಯೋಗ ಸಿಗುತ್ತೆ, ಮಾತೃವಿನ ಆಶೀರ್ವಾದ, ಮಾತೃವಿನ ಆಸ್ತಿ ಬರುವಂಥದ್ದು, ಮತ್ತು ಜೊತೆಗೆ ಲಕ್ಸುರಿ ಲೈಫನ್ನು ಲೀಡ್ ಮಾಡುವಂಥದ್ದು. ನಿಮ್ಮ ಹತ್ರ ಇಲ್ಲ, ಕಾರ್ ಇಲ್ಲ, ಆದರೂ ಲಕ್ಸುರಿ ಕಾರಲ್ಲಿ ಓಡಾಡ್ತೀರಾ, ಫ್ರೆಂಡ್ಸ್ದು, ಸಂಬಂಧಿಕರದು, ಹೀಗೆ ಏನಾದರೂ ಒಂದು, ಅಥವಾ ಕಂಪನಿದು ಒಂದು ಪ್ಲಸ್ ಪಾಯಿಂಟ್ ಲಕ್ಸುರಿ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಸಿಗುವಂಥದ್ದು. ಜೊತೆಗೆ ಏನಪ್ಪ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಅಯನ ಶಯನ ಭೋಗಸ್ಥಾನ, ಜೊತೆಗೆ ವಿದೇಶಿ ಪ್ರಯಾಣ ಸ್ಥಾನಕ್ಕೆ ಅಧಿಪತಿನೂ ಶುಕ್ರನೇ 12,000 ಅಲ್ವಾ? ಹಾಗಾಗಿ ಅವರು ಸುಖ ಸ್ಥಾನಕ್ಕೆ ಬಂದರೆ 5ನೇ ತಾರೀಕಿಂದ ಅವರು ಆಕ್ಟಿವೇಟ್ ಆಗಿ ಪಾಸಿಟಿವ್ ಕೊಡ್ತಾರೆ. ವಾಹನ ಚಾಲಕರು, ಮಾಲೀಕರಿಗೂ ಚೆನ್ನಾಗಿರುತ್ತೆ, ವೆಹಿಕಲ್ಲು ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡೋರಿಗೂ ಚೆನ್ನಾಗಿರುತ್ತೆ. ಚಿಕ್ಕದಂಥ ಸೈಕಲಿಂದ ದೊಡ್ಡದಂಥ ಬಸ್ಸು, ಏರೋಪ್ಲೇನ್, ಹೆಲಿಕಾಪ್ಟರ್ವರೆಗೂ ಇಟ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಪಾಸಿಟಿವ್ ಅಂತ ಹೇಳ್ಬೋದು, ನೆಗೆಟಿವ್ ಇಲ್ಲ. ಇನ್ನು 3ನೇದು ಯಾರು? ಸೂರ್ಯ. ಅವರು 13ನೇ ತಾರೀಕು ಬರ್ತಾರೆ ಸುಖ ಸ್ಥಾನಕ್ಕೆ. ಅವರು ನಿಮಗೆ ದಶಮ ಸ್ಥಾನಾಧಿಪತಿ, 10ನೇ ಸ್ಥಾನಾಧಿಪತಿ ಸೂರ್ಯ. ಅವರು ಸುಖ ಸ್ಥಾನಕ್ಕೆ ಬಂದು
ವೃತ್ತಿಯಲ್ಲಿ ಜಾಬಲ್ಲಿ ಸುಖವನ್ನು ಕೊಡ್ತಾರೆ. ಜಾಬ್ ಅಂಡ್ ಬಿಸ್ನೆಸ್ ಎರಡೂ ಚೆನ್ನಾಗಿ ವೃದ್ಧಿ ಆಗುತ್ತೆ. ನೆಗೆಟಿವಿಟಿ ಅಲ್ಲೂ ಇಲ್ಲ. ನಿಮ್ಮ ನೆಗೆಟಿವ್ ಇರೋದೇನಪ್ಪ ಅಂತಂದರೆ ಶನಿ ಪಂಚಮ ಶನಿ ಬಿಟ್ಟರೆ ಅಷ್ಟಮದಲ್ಲಿ ಗುರುವಿಂದ ನೆಗೆಟಿವ್ ಇಲ್ಲ, ಶನಿಯಿಂದ ನೆಗೆಟಿವ್ ಆಗ್ಬೋದು. ಅದಕ್ಕೆ ಪರಿಹಾರ ಕೊಟ್ಟಿದ್ದೀನಿ. ಅಲ್ಲಿ ಸೂರ್ಯನು ನಿಮ್ಗೆ ಪಾಸಿಟಿವ್ ಆಗಿ, ಸೂರ್ಯ ಶತ್ರು ಮನೇಲಿ ಇರ್ಬೋದು, ಆದರೆ ಸುಖ ಸ್ಥಾನದಲ್ಲಿದ್ದಾರೆ. ದಶಮಾಧಿಪತಿ ಸುಖ ಸ್ಥಾನದಲ್ಲಿದ್ದಾರೆ, ದಶಮ ಸ್ಥಾನಾಧಿಪತಿ. ಹಾಗಾಗಿ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು 23ನೇ ತಾರೀಕು ಕುಜ ನಿಮ್ಮ ರಾಶಿಯಾಧಿಪತಿ, ಅವರೇ ಸುಖ ಸ್ಥಾನ ಕೊಟ್ಟು ಹೋಗ್ತಾರೆ. ಋಣ ರೋಗ ಶತ್ರು, ಋಣ ಅಂದರೆ ಸಾಲ ಕಮ್ಮಿ ಆಗುತ್ತೆ, ಸಾಲ ಮಾಡಲ್ಲ ನೀವು ಫೆಬ್ರವರಿ 23ನೇ ತಾರೀಕು ನಂತರ. ಶತ್ರುಗಳು ಉತ್ಪತ್ತಿ ಆಗಲ್ಲ, ಇರೋ ಶತ್ರುಗಳು ದೂರ ಆಗ್ಬಿಡ್ತಾರೆ. ಮತ್ತೆ ಆರೋಗ್ಯ ದೃಢ ಆಗುತ್ತೆ, ಶರೀರ ಬಲ ಆಗುತ್ತೆ, ದೊಡ್ಡ ದೊಡ್ಡ ರೋಗಗಳು ಕ್ಲಿಯರ್ ಆಗುತ್ತೆ, ಆಪತ್ತುಗಳು ದೂರ ಆಗುತ್ತೆ, ಶರೀರ ಬಲಿಷ್ಠವಾಗಿ ಭೂಮಿ ಯೋಗ, ಗೃಹ ಯೋಗ, ಈ ಥರದ ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇದೆಲ್ಲ ಕುಜನಿಂದ ಸಿಗುತ್ತದೆ. ಇನ್ನು ರಾಹು 4ನೇ ಮನೆಯಲ್ಲಿದ್ದಾರೆ, ಸುಖ ಸ್ಥಾನದಲ್ಲಿ. ಕೇತು ದಶಮದಲ್ಲಿದ್ದಾರೆ, ಅವರಿಂದ ಹೆಚ್ಚಿನ ನೆಗೆಟಿವ್ ಪಾಸಿಟಿವ್ ಪ್ರಭಾವ ನಿಮ್ಗೆ ಇಲ್ಲ. ಜನರಲೈಸ್ ಆಗಿ ನೋಡೋದಾದ್ರೆ ಸಾರ್ಥಕದ ಜೀವನ ಈ ತಿಂಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ವೃತ್ತಿಯಲ್ಲಿ ಬಹಳ ಸಂತೋಷ, ಗೌರವ. ಮನೆ ಕಟ್ಟುವಂತಹ ಕೆಲಸ ಅಥವಾ ಖರೀದಿ ಮಾಡುವಂತಹ ಕೆಲಸ ಇದ್ದರೆ ಅದರಲ್ಲಿ ಸಕ್ಸಸ್ ಅನ್ನು ಹೊಂದುತ್ತೀರಾ. ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಮಾಸ. ಮಧ್ಯವರ್ತಿ ಕೆಲಸ ಮಾಡುವಂಥವ್ರಿಗೆ ಧನಲಾಭ, ಅಧಿಕ ಫಲ. ವಾಹನ ಚಾಲನೆ ಅಭಿವೃದ್ಧಿ ನಿಮಗಿರುತ್ತೆ, ಲಾಭದಾಯಕವಾಗಿರುತ್ತೆ. ಕೋರ್ಟು ಕಚೇರಿಗಳಲ್ಲಿ ಜಯಪ್ರಾಪ್ತಿ. ಬಂಧುಗಳ ಆಗಮನದಿಂದ ಸಂತಸದ ವಾತಾವರಣ. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದ ಪ್ರಗತಿ. ಮೃಷ್ಟಾನ್ನ ಭೋಜನ ಪ್ರಾಪ್ತಿ. ಮಿಶ್ರ ಫಲ ಇರುತ್ತೆ. ಏನಪ್ಪ ಅಂತಂದರೆ ಸ್ವಲ್ಪ ಬೆಳಗಿಂದ ಮಧ್ಯಾಹ್ನದವರೆಗೂ ಒಂಚೂರು ಸೋಂಬೇರಿತನಗಳಿರುತ್ತೆ. ಬೇಗ ಎದ್ದೇಳದಿಂದ ಸೋಂಬೇರಿತನ ದೂರ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ, ಸೋಂಬೇರಿತನ ಮಾಡ್ಕೋಬೇಡಿ. ಮತ್ತೆ ಅಂತ್ಯದಲ್ಲಿ ಅಂದರೆ ತಿಂಗಳ ಅಂತ್ಯದಲ್ಲಿ ಮತ್ತಷ್ಟು ಶುಭ ಫಲ. ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮವಾದ ಜಯಪ್ರಾಪ್ತಿ. ಅಧಿಕಾರ ಪಟ್ಟಕ್ಕೆ ಇರುವಂಥ ಸಾಧ್ಯತೆ. ಹೋಟೆಲ್ ಉದ್ಯಮಿಗಳಿಗೆ, ಸಣ್ಣ ಸಣ್ಣ ವ್ಯಾಪಾರಗಳಿಗೆ, ತರಕಾರಿ ಹಣ್ಣು ಹೂವಿನ ವ್ಯಾಪಾರಗಳು ಕೂಡ ಜಯಪ್ರಾಪ್ತಿ. ಮಿತ್ರರಿಂದ ಸಹಾಯ. ಮನೆಯಲ್ಲಿ ಸಂತಸದ ವಾತಾವರಣ ಕೂಡ ಇರುತ್ತೆ. ವಿವಾಹ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಷೇರು ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಸಪೋರ್ಟ್ ಸಿಗುತ್ತೆ. ಹಿರಿಯರ ಮಾತುಗಳನ್ನು ಗೌರವಿಸಿ ಅವ್ರ ಮಾತನ್ನು ಕೇಳಿ, ಅದರಿಂದ ಕೂಡ ನಿಮಗೆ ಲಾಭ ಸಿಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಂಥವ್ರಂತೂ ಈ ತಿಂಗಳು ಬಹಳ ಅದ್ಭುತವಾಗಿದೆ. ಸ್ವಲ್ಪ ಹೆಚ್ಚು ಪ್ರಯತ್ನ ಪಟ್ಟರೆ ಖಂಡಿತ ಮ್ಯಾಕ್ಸಿಮಮ್ ಸಕ್ಸಸ್ ಇರುತ್ತೆ. ಚರಾಸ್ತಿ ಮತ್ತು ಸ್ಥಿರಾಸ್ತಿ ಎರಡನ್ನೂ ಖರೀದಿ ಮಾಡುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜ್ಞಾನದಿಂದ ಅಂದರೆ ನಿಮ್ಮ ಬುದ್ಧಿಶಕ್ತಿಯಿಂದ ಬರುವಂಥ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿಕೊಂಡು ಅದನ್ನು ಪಾಸಿಟಿವ್ ಮಾಡಿಕೊಂಡು ಸಕ್ಸಸ್ ಕಡೆ ಹೋಗೋದಕ್ಕೆ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಚಿಕ್ಕ ಪುಟ್ಟ ಮತ್ತು ಮಧ್ಯಮ ಫಲ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೋದ್ಯಮದಲ್ಲಿ ಸ್ಮಾಲ್ ಸ್ಕೇಲ್, ಮೀಡಿಯಂ ಸ್ಕೇಲ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅಧಿಕಾರದಲ್ಲಿ ಭಾಳ ಒಳ್ಳೆ ಫಲ ಸಿಗುತ್ತೆ. ಹೊಸ ಹೊಸ ಕೆಲಸಗಳು, ಆಪರ್ಚುನಿಟೀಸು, ಆಪ್ಷನ್ಸು ನಿಮ್ಮನ್ನು ಹುಡ್ಕೊಂಬರುತ್ತೆ. ನಿಮ್ದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಈ ಫೆಬ್ರವರಿ ತಿಂಗಳಲ್ಲಿ ಅತ್ಯಂತ ಸಂತೋಷ ಪಡುವಂಥದ್ದು. ನೂತನವಾಗಿ ಏನೋ ಒಂದು ಕೆಲಸ ಮಾಡುವಂಥ ಕೈ ಹಾಕ್ತೀರಾ, ಆ ಹೆಜ್ಜೆ ನಿಮ್ಗೆ ಸಕ್ಸಸ್ ಆಗುತ್ತೆ. ಭಾಳ ಜವಾಬ್ದಾರಿಗಳು ನಿಮ್ಗೆ ಜಾಸ್ತಿ ಆಗುತ್ತೆ. ಮನೆ ಜವಾಬ್ದಾರಿ ಆಗ್ಬೋದು, ವ್ಯವಹಾರದ ಜವಾಬ್ದಾರಿ ಆಗ್ಬೋದು, ಉದ್ಯೋಗದ ಜವಾಬ್ದಾರಿ ಆಗ್ಬೋದು, ಆರೋಗ್ಯ ಜವಾಬ್ದಾರಿ ಆಗ್ಬೋದು. ಜವಾಬ್ದಾರಿ ಹೆಚ್ಚು. ಫೆಬ್ರವರಿ ತಿಂಗಳಲ್ಲಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಆ ಖರ್ಚು ಕೂಡ ಒಳ್ಳೆಯ ಖರ್ಚಾಗಿರುತ್ತೆ, ವೇಸ್ಟ್ ಖರ್ಚಾಗಿರೋದಿಲ್ಲ. ಮತ್ತು ವಾಹನ, ನೂತನ ವಾಹನ ಪಡೆಯುವಂಥ ಯೋಗವು ಪ್ರಾಪ್ತಿ ಇದೆ. ಸ್ತ್ರೀಯರಿಗೂ ಕೂಡ ಉತ್ತಮವಾದಂಥ ಒಂದು ಸಂದರ್ಭ ಅನ್ನುವಂಥದ್ದನ್ನು ನಾವು ಈ ಸಮಯದಲ್ಲಿ ಹೇಳ್ಬೋದು. ಓವರಾಲ್ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಜೊತೆಗೆ ಏನು ಹೇಳುತ್ತೆ ಅಂದರೆ ವೃತ್ತೋರ ಜಂಗ ಪೃತುನೇತ್ರ ಭಕ್ಷ ರೋಗಿ ಶಿಶುತ್ವೇ ಗುರುತಾತ ಹೀನ ಕ್ರೂರ ಕ್ರಿಯೋ ರಾಜ ಲಾಭ ಮುಖ್ಯ ಕೀಟೇಬ್ಧಿ ರೇಖಾಂಕಿತ ಪಾಣಿಪಾದ ಅಂತ ಹೇಳುತ್ತೆ. ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿ ಏನಾಗುತ್ತೆ ಅಂತಂದರೆ ಈ ಮೊಣಕಾಲು ಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಕಾಲಲ್ಲಿ ಭಾಳ ಬಲಿಷ್ಠ ಇರುತ್ತೆ. ಚಕ್ರ ಇದೆಯಾ ಅಂತ ಎಲ್ಲರೂ ಕೇಳ್ತಾರೆ, ಆ ಥರ ತಿರುಗಾಡ್ತೀನ. ಮತ್ತು ಒಂಥರ ಎದೆ ಮಾರ್ಗ ಧೈರ್ಯ ಅಂತ ಹೇಳ್ತೀವಿ, ಅಂದರೆ ಎದೆನ ಉಬ್ಬಿಸ್ಕೊಂಡು ಧೈರ್ಯವಾಗಿ ಮುನ್ನುಗ್ಗೋದು ಕೆಲಸಗಳಿಗೆ. ಅದು ಏನಾಗುತ್ತೆ, ಈ ಉದಾಹರಣೆಗೆ ಈ ಕೆಲಸ ನನ್ನ ಕೈಯಲ್ಲಿ ಆಗಲ್ಲ, ಈ ಫೇಲ್ಯೂರ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಏನಾಗುತ್ತೆ ಮುಂದೋಗ್ಬಿಡೋಣ ಅಂತ ಧೈರ್ಯದಲ್ಲಿ, ಸಾಹಸದಲ್ಲಿ ಮುಂದೋಗುವಂಥದ್ದು, ಆ ಥರ ಶಕ್ತಿ ಇರುತ್ತೆ ಈ ತಿಂಗಳು. ರೋಗಗಳು ದೂರವಾಗುತ್ತೆ. ಗುರು ಹಿರಿಯರ ಆಶೀರ್ವಾದ ಸಿಗುತ್ತೆ. ಕ್ರೂರ ಕಾರ್ಯಗಳಿಂದ ಹೊರಗಡೆ ಬರ್ತೀರಾ. ಮತ್ತು ವಿಶೇಷವಾದಂತಹ ಶಕ್ತಿ ಅನ್ನುವಂಥದ್ದು ನಿಮಗೆ ವೃದ್ಧಿ ಆಗುತ್ತೆ. ಓವರಾಲ್ ನೋಡಿದಾಗ ವೃಶ್ಚಿಕ ರಾಶಿಯವರು ಚೆನ್ನಾಗಿದೆ. ಪಂಚಮ ಶನಿ ಪ್ರಭಾವ, ಶನೇಶ್ವರನ ದರ್ಶನ ಮಾಡಿ, ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿ ಅಥವಾ ಶಿವನ ದರ್ಶನ ಮಾಡಿ. ಇನ್ನು ಗುರುಬಲ ಕಮ್ಮಿ ಇರೋದ್ರಿಂದ ಗುರುವನ್ನು ದರ್ಶನ ಮಾಡಿ, ಗುರು ಸ್ತೋತ್ರ ಮಂತ್ರಗಳನ್ನು ಕೇಳಿ, ಖಂಡಿತ ಒಳ್ಳೆ ಫಲ ಸಿಗ್ತದೆ. ಸರಿ, ಹಾಗಿದ್ರೆ ನೋಡಿ, ಗುರುಬಲ ಅನ್ನುವಂಥದ್ದು ನಿಮಗೆ ಎಲ್ಲಿವರೆಗೂ ಇದೆ ಅಂತಂದರೆ ಈ 2026 ಜೂನ್ 2ನೇ ತಾರೀಕುವರೆಗೂ ಇದೆ. ಅದಾದಮೇಲೆ ಗುರುಬಲ ಇಲ್ಲ. ಏನು ಮಾಡಬೇಕು? ಸಿಂಹ ರಾಶಿಯವರು ಪ್ರತಿಯೊಬ್ಬರು ಕೂಡ ಗುರುಶಾಂತಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲ ಕಡೆ ಗುರುಶಾಂತಿ ಮಹಾಯಾಗಗಳು ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ ಗ್ರಾಮದಲ್ಲಿ ಅಥವಾ ನಿಮ್ಮ ಮನೆಗಳೆಲ್ಲ ಅಕ್ಕಪಕ್ಕದಲ್ಲಿ ಅಥವಾ ದೇವಸ್ಥಾನ ಮಠ ಮಂದಿರಗಳಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಒಂದು 500, 1000, 2000
3,000 ಒಂದು ಟಿಕೆಟ್ ಇಟ್ಟಿರ್ತಾರೆ. ಅದನ್ನು ನೀವು ಬರೆಸಿ ಸಂಕಲ್ಪ ಮಾಡಿಸಿ ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲೂ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಜೂನ್ 2ನೇ ತಾರೀಕು ಮಾಡ್ತಾ ಇದ್ದೀನಿ. ಈ 1,000 ಜನಕ್ಕೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಿ ನಿಮ್ಮ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ರಿಜಿಸ್ಟರ್ ಮಾಡ್ಕೋತಾರೆ. 1,000 ಜನಕ್ಕೆ ಮಾತ್ರ ಅವಕಾಶ. ಪ್ರತಿಯೊಬ್ಬರಿಗೂ ಒಂದು ಕರುಂಗಲಿ ಮಾಲಾ ಅನ್ನುವಂಥದ್ದು ಕೊರಿಯರಲ್ಲಿ ಬರುತ್ತೆ. ಶಿವ ಹಾಗೂ ಗುರುಗಳ ಸಂಕೇತವಾಗಿರತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಪಾಸಿಟಿವ್ ಇನ್ಕ್ರೀಸ್ ಮಾಡುವಂತಹ ಕರುಂಗಲಿ ಮಾಲಾ ವಿತ್ ಸರ್ಟಿಫಿಕೇಟು ಅಕ್ಷತೆ ಸಮೇತವಾಗಿ ನಿಮ್ಮ ಮನೆಗೆ ಬರುತ್ತೆ ಕೊರಿಯರ್ ಮುಖಾಂತರ. 1,001 ಜನಕ್ಕೆ ಮಾತ್ರ ಅವಕಾಶ. ಯಾಕಂದರೆ ಹೋದ್ಸಲ ಶನಿಶಾಂತಿ ಮಹಾಯಾಗ ಮಾಡಿದಾಗ ಸುಮಾರು 1,000 ಗಟ್ಟಲೆ ಜನ ಆಗೋಗಿ ಸರಿಯಾಗಿ ಒಂದು 100 ಜನಕ್ಕೆ ಪ್ರಸಾದ ಕಳಿಸೋಕ್ಕಾಗಿಲ್ಲ. ಈಗಲೂ ಕೂಡ ಬೇಸರ ಇದೆ. ಹಾಗಾಗಿ ಈ ಸಲ ಆ ಥರ ಆಗೋದು ಬೇಡ ಅಂತೇಳಿ 1,000 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಈ ಒಂದು ಗುರುಶಾಂತಿ ಮಹಾಯಾಗದ ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಇದರಲ್ಲೇ ಶನಿಶಾಂತಿ ಮಹಾಯಾಗ ಕೂಡ ಬರುತ್ತೆ. ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮ, ಇಷ್ಟು ಹೋಮಗಳನ್ನು ನಾವು ಇಲ್ಲಿ ಈ ಸಲ ಮಾಡ್ತಾ ಇದ್ದೀವಿ. ಈ ಹೋಮಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ದುಡ್ಡು ಕೊಟ್ಟರೆ ಬರಬೇಕು ಅಂತಿಲ್ಲ, ದುಡ್ಡು ಕೊಡಲಿಲ್ಲ ಅಂದ್ರೂ ಬರ್ಬೋದು. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರೋಡಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗ ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ರಾಜರಾಜೇಶ್ವರಿ ಕ್ಷೇತ್ರ, ಆಂಜನೇಯ ಸ್ವಾಮಿ ಹಾಗೂ ವಿಶೇಷವಾಗಿ ಶನೇಶ್ವರ ಇರತಕ್ಕಂಥ ಮಹಾಕ್ಷೇತ್ರ, ಈ ಜಾಗದಲ್ಲಿ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿದೆ. ನೇರವಾಗಿ ನೀವು ಸಕುಟುಂಬ ಸಪರಿವಾರ ಸಮೇತವಾಗಿ ನಿಮ್ಮ ಬಂಧುಗಳು, ಇಷ್ಟ ಮಿತ್ರರು, ಸ್ನೇಹಿತರು ಸಮೇತವಾಗಿ ಎಲ್ಲರನ್ನೂ ಕರ್ಕೊಂಡು ಬಂದು ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅನ್ನದಾನ ಸ್ವೀಕಾರ ಮಾಡ್ಬೋದು. ಸಂಕಲ್ಪ ಕೊಟ್ಟವರಿಗೆ ಸಂಕಲ್ಪ ಆಗುತ್ತೆ. ಪ್ರಸಾದವಾಗಿ ಕೊರಿಯರಲ್ಲಿ ಕರುಂಗಲಿ ಮಾಲೆ ಬರುತ್ತೆ. ಈ ಗುರುಶಾಂತಿ ಮಹಾಯಾಗ ನೀವೆಲ್ಲರೂ ಮಾಡ್ಕೋಬೇಕು. ನಮ್ಮಲ್ಲೇ ಮಾಡ್ಕೋಬೇಕು ಅಂತಿಲ್ಲ, ಎಲ್ಲರೂ ಒಟ್ಟು ಖಂಡಿತ ಮಾಡ್ಕೊಳ್ಳಿ. ಸಿಂಹರಾಶಿಯವರು ಅದು ತುಂಬಾ ಇಂಪಾರ್ಟೆಂಟು. ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತೃಪ್ತಿಯಾಗಿ ಸಿಗುತ್ತೆ. ಏನೋ ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರ್ಬೋದು. ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲೆಂದು ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.